ಈ ಮನೆಗೆ ಬಂದ್ಬಿಟ್ಟು ಅದು ಎಷ್ಟು ದಿನ ಆಗೋಗ್ಬಿಟ್ಟಿತ್ತು ರೀ. ಈಗ ಬಂದಿದ್ದಕ್ಕೆ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಯಪ್ಪ ಎಷ್ಟು ದಿನ ಆಗಿತ್ತು ನನಗಂತೂ. ರೀ ಕರೀರಿ. ಈ ಉಳ್ಳೆನೆ ಕರೆಯೋದು, ನಾವೇ ಹೋಗೋಣ. ಬಾಕ್ಲಾಕಿದ್ದಂಗೆ ಅವಳೆ. ಪೂರ್ತಿ ಬಾಕ್ಲಾಕ್ ಬಿಟ್ಟವಳೆ, ಯಾಕೋ ಗೊತ್ತಿಲ್ಲ. ಅಯ್ಯೋ, ಬಾಕ್ಲು ಕರಿಬೇಕಷ್ಟೇನೆ. ಕರೀರಿ. ಕೊಟ್ಟಿರೋ ಚಾಲೆಂಜಾಗಿ ನಾವು ಗೆದ್ದುಬಿಟ್ಟಿದ್ದೀವಲ್ಲ, ಅವಳು ಸೋತ ಮೇಲೆ ತಾನೇ ಬಂದಿರೋದು. ಕರೀರಿ, ಏನಾಗಕ್ಕಿಲ್ಲ. ಬುದ್ರಿ 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 ಯಾರಮ್ಮ ಕರಿತಿರೋದು ನಿನ್ನ? ಲೇ ಮನೆಯಾಳು, ನಿಮ್ಮ ಅಪ್ಪನೂ ಆನಂದ್ ಸೌತಿ ಬಂದವಳೆ ಅಂತ ಅನ್ನಿಸ್ತದೆ. ಏನು ಮಾಡಬೇಕು ಏನೋ ಗೊತ್ತಾಯ್ತಾನೆ ಇಲ್ಲ. ಅವ್ರು ಯಾಕೆ ಬಂದರು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಅಯ್ಯೋ ನಾನು ಎಲೆಕ್ಷನ್ ಸೋತಿರೋದಕ್ಕೆ ಏನೋ ಬಂದಿರೋದು. ನಾನು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡು ಗೆಲ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರೆ ಒಯ್ದೀತಾರೇನೋ ಅಲ್ವೇ. ಏನೇ ಮಾಡಲಿ, ಹೆಂಗೋ ಇಷ್ಟು ದಿನ ನೆಮ್ಮದಿಯಾಗಿದ್ವಿ. ಈಗ ಅವಳು ಅವ್ರ ಮಕ್ಕಳು ಎಲ್ಲನೂ ಬಂದ್ಬಿಟ್ರು ಅಂತಂದರೆ ಆಗ್ತದಾ? ನೀನೇ ಯೋಚನೆ ಮಾಡು. ಹಾಂ, ಅಯ್ಯೋ ಈಗ ಏನು ಮಾಡಬೇಕೋ ಏನೋ. ಅಮ್ಮ ಹಂಗಾರ ಆಸ್ತಿ ಎಲ್ಲನೂ ಮತ್ತೆ ಭಾಗ ಆಯ್ತದ? ಕೊಟ್ಬಿಡ್ತಾರೆ ಈಗಲೇ. ಆಸ್ತಿ ಬೇರೆ ಕೊಟ್ಬಿಡಕ್ಕೆ ಹೋಗು. ಸುಮ್ಕಿರು, ಬಾಕ್ಲೆ ಏನು ಎತ್ತಿ ಗೆದ್ಬೇಡ. ಅಲ್ಲಿ ನೋಡು ಹೆಂಗೆ ದೌಲತ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಏನು ಮಾಡೋದು? ತೆಗಿಲಿಲ್ಲ ಅಂದರೆ ಬಡ್ಕೋತಾನೆ ಇರ್ತಾರೆ. ಒತ್ತು ಬೀಳನ್ನು ಬಡ್ಕೋತಿರೋದೇನೆ, ಮನೆ ಆಳಿಗಳು ಬಡ್ಕೊಂಡಂಗೆ. ಯಾಕನ ಪಂಚಾಯತಿ ಎಲೆಕ್ಷನ್ ಅಂತ ಹೇಳ್ಬೇಕಿತ್ತು. ಎಮ್ ಎಲ್ ಎಲೆಕ್ಷನ್ನಾಗೆ ಗೆದ್ಬಿಟ್ಟು ಆಮೇಕಿಂದ ಹೇಳ್ತೀನಿ ಅಂತ ಹೇಳ್ಬೇಕಷ್ಟೇ ನಾನು. ಬುದ್ರಿ ಬುದ್ರಿ ಅಯ್ಯೋ ಇವಯ್ಯ ಬಂದಲ್ಲೇ ಬಂದ ಇವಯ್ಯ. ಮನೆ ಆಳು ನನ್ನ ಮಗ ಬಂದ್ಬಿಟ್ಟ ಇವಯ್ಯ ಅಂತೂ. ಏನು ಮಾಡಬೇಕು ಏನು ಕತ್ತೇನೋ ಈ ಮನೆಯಾಳು ನನ್ನ ಮಗುನ. ಹೆಂಡ್ತಿನ ಕರ್ಕೊಂಡು ಬಂದವನೇ ಅಂತ ಅನ್ನಿಸ್ತದೆ. ಈಗ ಏನು ಮಾಡ್ಬಿಟ್ಟು ಇದು ಮಾಡಬೇಕು? ಮನೆ ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ, ಗಂಡನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಲ. ಇಲ್ಲ ಅಂತಂದರೆ ತಿರುಗಿ ನಾಯಿಗಳು ಆಡ್ದಂಗೆ ಆಡ್ತವೆ. ಏನು ಹೇಳ್ಬೇಕು ಏನು ಮಾಡಬೇಕು? ಏನು ಮಾಡೋದು? ಅತ್ತೆ ಯಾರೋ ಕೂಗ್ತಾವ್ರೆ, ನೀವು ನೋಡಿದ್ರೆ ಬಾಕ್ಲ ತೆಗಿದೆ ಹಿಂಗೆ ಇದ್ದೀರಲ್ಲ. ಯಾರೋ ನೋಡ್ತೀನಿರು. ಲೇ ಹೋಗ್ಬೇಡ ಸುಮ್ಮನೆ. ಲೇ ಮನೆ ಹೇಳಿ, ಇವಳಲ್ಲ ಇವಳು ನನ್ನ ಸೊಸೆ ತಾಟ್ಗಿತ್ತಿ ಹೇಳಿದ್ ಕೇಳೋದೇನೇ ಇಲ್ಲ. ನೋಡಮ್ಮ ಹೆಂಗೆ ಓಡೋಗ್ಬಿಟ್ಲು ಅಂತ ಹೇಳ್ಬಿಟ್ಟು. ಯಾಕೆ ಓಡೋಗ್ಬೇಕಿತ್ತು? ಲೋಪಾರ ಮನೆ ಹೇಳಿ. ಇವಳ್ದೇನೇ ಮನೆ ಯಜಮಾನಿಕೆ ಅನ್ನಂಗೆ ಆಡ್ತಾಳೆ ಇವಳಂತೂ. ಸುಮ್ಮನೆ ಅಂತೂ ಇರೋದೇನೇ ಇಲ್ಲ. ಇವಳೇ ದೊಡ್ಡ ಯಜಮಾನಿ, ಇವಳೇ ದೊಡ್ಡ ಯಜಮಾನಿಕೆ ಅನ್ನಂಗೆ ಏನೇ ಆಡೋದು ಇವಳಂತೂ. ಇವಳೇನು ಬುದ್ರಿ ಬಾಕ್ಲು ತೆಗಿಯಂಗೆ ಕಾಣೆ. ಇವಳು ತೆಗಿಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರೋದು ಬೇಡ. ಇವಳು ತೆಗಿಲಿಲ್ಲ ಅಂತಂದ್ರೂ ಕ್ಯಾಕುಸ್ ಮಕ್ಕಳು ಬಿಟ್ಟು ತೆಗೆಸ್ಕೊಂಡು ಒಳಗಡೆ ಹೋಗ್ಬೇಕು. ನೋಡು, ನೀನು ನನಗೋಸ್ಕರ ಒಂದು 10 ವರ್ಷ ಈಚೆ ಕಡೆ ಇದ್ದಿದ್ದೆಲ್ಲ ಸಾಕು. ನೀನೆಲ್ಲ ಎಣಗಾಡಿದ್ದು 10 ವರ್ಷ ಈಚೆ ಕಡೆ ಇದ್ದಿದ್ದು ಪಾಪ ಕಷ್ಟಪಟ್ಟಿದ್ದೆಲ್ಲ ಸಾಕು. ಇನ್ನಾದ್ರೂ ನಿನಗೆ ನಾನಂತೂ ಈ ಮನೆಗಿರೋ ಅಂತ ಅವಕಾಶ ಕೊಡಿಸ್ತೀನಿ. ಸುಮ್ಕಿರು. ಹಿಂಗೆ ಇದ್ಬಿಟ್ಟು ಆಗತ್ತಿಲ್ಲ. ನಾನು ಅವಳು ಬಾಕ್ಲು ತೆಗ್ಸೋದು ಹೆಂಗೆ ಅಂತ ನನಗೆ ಗೊತ್ತು. ನಾನು ತೆಗಿಸ್ತೀನಿ. ನೋಡು, ಎಷ್ಟು ಹೇಳಿದ್ರು ಬಾಕ್ಲುನೇ ತೆಗಿತಿಲ್ಲ. ಎಷ್ಟು ಹೇಳ್ತಿದ್ದೀನಿ ಬಾಕ್ಲು ತೆಗಿ ಅಂತ. ತೆಗಿತಾವಳು ಅವಳು. ರೀ ಬಿಡಿ, ಎಲ್ಲ ಅಧಿಕಾರನೂ ಇಲ್ವಾ? ಎಲ್ಲ ಅಧಿಕಾರನೂ ಐತೆ. ಇಲ್ದಿರಂಗೇನು ಅಧಿಕಾರ ಇಲ್ದಿರೋದು? ನೋಡಿ, ಅವಳು ಕೊಡಲಿಲ್ಲ ಅಂದ್ರೆ ಇಸ್ಕೊಳ್ಳೋ ಅಧಿಕಾರ ನಮ್ಗೆ ಐತೆ. ನೀವು ಸುಮ್ಮನೆ ಇರಿ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಆದ್ರೂ ನೀನು ತುಂಬ ಅಯ್ಯೋ ಅನ್ನಿಸ್ಬಿಟ್ಟು ಅನ್ನಿಸ್ತದೆ ನಾನಂತೂ. ಹಾಂ ಹೇಳಿ. ನೀನು? ನಾನು ಪ್ರಿಯಾ ಅಂತ ಹೇಳ್ಬಿಟ್ಟು. ನೀವ್ಯಾರು ಅಂತ ಹೇಳಿ. ನೀನು ಪ್ರಿಯಾ ಅಂದರೆ ನನ್ನ ಮಗುನ ಹೆಂಡ್ತಿನ? ಏನು ಹಂಗಾರೆ ನೀವು ಮಾವಯ್ಯ? ನೀವು ಏನವ, ನೀನು ನನ್ನ ಸೊಸೆನಾ? ಏನವ, ಚೆನ್ನಾಗಿದ್ಯಾ? ಓ ಮಾವಯ್ಯ, ಸೂಪರ್ ಆಗಿದ್ದೀನಿ. ನೀವು ಸಂದಾಕಿದ್ದೀರಾ? ಈಗಳವ ಇಷ್ಟು ಮಾತ್ರ ಇದ್ದೀನಿ. ಈ ಮದುವೆ ಆಗಿದ್ದು ಗೊತ್ತಿತ್ತು, ಆದರೆ ನೀನೇ ಸಸಿ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ನನ್ನ ಮಗ ನಿನ್ನ ಭಾಳ ಇಷ್ಟಪಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ತುಂಬ ಎಲ್ಲರೂ ಹೇಳ್ಕೊಂಡು ಬರ್ತಾರೆ. ಅದೆಲ್ಲ ಕೇಳ್ಪಟ್ಟಿದ್ದೆ ಅಷ್ಟೇ ನೀನು. ಅದು ಬಿಟ್ಟರೆ ನನಗೆ ನಿನ್ನ ಮಕ್ಕಳು ನೋಡಿರಲ್ಲ, ಏನೂ ಇಲ್ಲ. ನಾನು ನೀವು ಇದ್ದೀರಾ ಅಂತ ಗೊತ್ತಿತ್ತು, ಆದರೆ ನಿಮ್ಮ ಮುಖ ನಾನು ನೋಡಿರಲಿಲ್ಲ ಮಾವಯ್ಯ. ದಯವಿಟ್ಟು ಕ್ಷಮಿಸ್ಬಿಡಿ ಮಾವಯ್ಯ. ಇವರು ಚಿಕ್ಕತ್ತೇನಾ? ಕಣಮ್ಮ, ಇವಳು ಏನೇ ಚಿಕ್ಕತ್ತೆ. ನಿಮ್ಮ ಚಿಕ್ಕತ್ತೆ. ಇಷ್ಟು ದಿನ ನಾವು ಇರಲಿಲ್ಲ ಮನೆಯಾಗೆ, ಇವಾಗ ಬಂದಿದ್ದೀವಿ. ಬಾಕ್ಲು ತೆಗಿತಿರ್ಲಿಲ್ವಲ್ಲ, ಯಾಕಪ್ಪ ತೆಗಿತಿರ್ಲಿಲ್ಲ ಅಂತ ಅವಾಗಿಂದ ಹೊಡಿತಾ ಇದ್ದೆ ಬಾಕ್ಲನ್ನ. ಹೆಂಗ ಇವಾಗನ ತೆಗ್ದ್ರಲ್ಲ. ಹೌದಾ ಮಾವಯ್ಯ? ಅತ್ತೆ ಒಳಗಡೆ ಇದ್ರೆ ಯಾಕೋ ತೆಗಿಲಿಲ್ಲ, ನಾನು ಬಂದು ತೆಗ್ದೆ ಅಷ್ಟೇನೆ. ಏನೇ ಬುದ್ರಿ, ಅವತ್ತು ಹೆಂಗಿರೋ ಇವತ್ತು ಹಂಗೇನೇ ಇದೆಯಾ? ದುಂಡು ತಿನ್ಕೊಂಡು ಚೆನ್ನಾಗಿದ್ಯಾ? ನೋಡಿದ್ರೇನೆ ಗೊತ್ತಾಗ್ತದೆ ಹೆಂಗಿದ್ಯಾ ದುಂಡ್ಗೆ ಅಂತ. ನೀವು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ಕೇಳಿಸ್ಕೊಂಡು ಆಮೇಲಿಂದ ವಾಪಸ್ ಕಳಿಸ್ತೀನಿ. ನೀವು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು? ಇದೇನಕ್ಕ ಹಿಂಗೆ ಹೇಳ್ತಾ ಇದೆಯಾ? ಎಲೆಕ್ಷನ್ ಸೋತ ಮೇಲೆ ಬಂದೇ ಬತ್ತಿ ಊರಿಗೆ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ವಾ? ಈ ಕಿತ್ತ ಎಲೆಕ್ಷನಾಗಿ ಸೋತಿದ್ದೀರಲ್ಲ, ಅದಕ್ಕೇನೆ ಊರಿಗೆ ಬರಲೇಬೇಕಾಯ್ತು. ಅದಕ್ಕೆ ಊರಿಗೆ ಬಂದೆ ಅಷ್ಟೇನೆ. ಎಲೆಕ್ಷನಾಗೆಲ್ಲ ಸೋತಿದ್ದು ನೀವೇ ಅಲ್ವಾ? ಹೌದೌದು, ನಮ್ಮ ಅತ್ತೆ ನೀಯ ಇವಾಗ ಸೋತೋಗ್ಬಿಟ್ಲು ಆ ಪೊದ್ದು ಅಕ್ಕನ ಮುಂದೆ. ಲೈ ಕೇಳಿದ್ಲೇನೆ? ಕೇಳಿದ್ಲ ಅವಳು ನಿನಗೆ? ಅತ್ತೆ ಅಲ್ಲ, ಇರೋದನ್ನ ಹೇಳ್ಬೇಕಲ್ವತ್ತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ವಾಕ್ಯದಲ್ಲ ಉತ್ತರಿಸ್ಬೇಕಲ್ವತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು. ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ನಂದು ನನ್ನ ಗಂಡನ ಮ್ಯಾಟ್ರು, ನಿನ್ನ ಮ್ಯಾಟ್ರ್ ಅಲ್ಲ, ಸರಿನಾ? ನಿನ್ನ ಮ್ಯಾಟ್ರಿಗೆ ಬಂದಾಗ ಮಾತಾಡಿ ಬಂತೆ. ಇದು ನನ್ನ ಗಂಡನ ಮ್ಯಾಟ್ರು, ನನ್ನ ಮ್ಯಾಟ್ರು. ಇಲ್ಲಿ ನಾ ಬಂದು ಮಾತಾಡ್ಬಿಟ್ಟೆ ಅಂತಂದ್ರೆ ನೀನು ಗಾಳಿ ಬಿಡಿಸ್ಬಿಡ್ತೀನಿ. ನಿಂತ್ಕೊಬಿಡು. ಎಲ್ಲದಕ್ಕೂ ಬರ್ತಾಳೆ. ಕೊಡ್ಡಿ ಅಲ್ಲಾಡ್ಸ್ಕೊಂಡು ನಂದೇಲಿಕ್ಲಿ ಅಂತ ಹೇಳ್ಬಿಟ್ಟು. ಮೊದಲು ಕೊಡ್ಡಿ ಅಲ್ಲಾಡ್ಸೋದು ನಂಬಿಡು, ಆಮೇಕಿಂದ ನೋಡೋಣ. ಏನ್ರಿ ಏನು ಬಂದಿದ್ದು? ಹೌದು, ಎಲೆಕ್ಷನ್ನಾಗೆ ಗೆದ್ಮೇಲೆ ಬರ್ರಿ ಅಂತ ಹೇಳಿದ್ದೆ. ನಾನು ಎಲೆಕ್ಷನ್ನಾಗೆ ಸೋತು ಇಲ್ಲ, ಗೆದ್ದು ಇಲ್ವಲ್ಲ. ಇದು ಯಾಕೆ ಹಿಂಗೆ ಹೇಳ್ತೀಯ ಬುದ್ರಿ? ಪಂಚಾಯತಿ ಎಲೆಕ್ಷನ್ನಾಗ ಸೋತ್ ಸುಮ್ಮನೆ ಹಾಕಿರೋದು ನಾನೇನು ಕಂಡಿಲ್ವಾ? ನಡಿ ಸುಮ್ಕೇನಿಯ. ನೋಡು, ಕೊಟ್ಟು ಮಾತಂಗೆ ನಡ್ಕೋಬೇಕು. ಇಲ್ಲಾಂದ್ರೆ ಪಂಚಾಯತಿನ ಕೂರಿಸ್ಬಿಡ್ತೀನಿ ಅಷ್ಟೇನಿಯ. ಈಗ ಮೊದಲೇನಿಯ ಪಂಚಾಯತಿನಾಗ ಯಾರು ಗೆದ್ದಿರೋದು? ನೀನು ಆಪೋಸಿಟ್ ಆಗಿದ್ದು ಜಯಕ್ಕ ತಾನೆ. ಈಗ ಅವಳು ನಿನ್ನ ಪರ ಹೆಂಗೆ ಮಾತಾಡ್ತಾಳೆ ಯೋಚನೆ ಮಾಡು. ನ್ಯಾಯದ ಪರನೇ ಮಾತಾಡೋದು. ನಾನು ಎಮ್ ಎಲ್ ಎಲೆಕ್ಷನ್ನಾಗ ಗೆಲ್ಲಣ ಅಂತ ಅನ್ಕೊಂಡಿವ್ನಿ. ಎಮ್ ಎಲ್ ಎಲೆಕ್ಷನ್ನಾಗೆ
ಅಕ್ಕ ಸುಮ್ಮನೆ ತಮಾಷೆ ಮಾಡಬೇಡ. ನೀವು ಯಾರೇನು ಹೇಳಿದ್ರು ಅಷ್ಟೇನಿಯ. ನೀವು ಎಮ್ ಎಲ್ ಎಲೆಕ್ಷನ್ ಗೆಲ್ಲೋದು ಒಂದೇ ಇನ್ನೂ 2 ವರ್ಷ ಐತೆ ಎಮ್ ಎಲ್ ಎಲೆಕ್ಷನ್ಗೆ. ನೀವು ಗೆದ್ದ ಮೇಲೆ ಬೇಕಾದ್ರೆ ನಾವು ವಾಪಸ್ ಹೋಯ್ತೀವಿ, ಅಲ್ಲಿ ಗಂಟ ನಾವು ಇಲ್ಲೇ ಇರ್ತೀವಿ. ನೀವು ಗೆಲ್ರಿ, ಆಮೇಕಿಂದ ಗೆದ್ದ ಮೇಲೆ ನಾವು ಹೋಯ್ತೀವಿ. ಒಳ್ಳೆ ಸಂದ ಕೇಳ್ತಿರಲ್ಲ ನೋಡಿ. ನೀವು ಹೇಳ್ದಂಗೆ 10 ವರ್ಷ ನಾವು ಈಚೆ ಕಡೆ ಇದ್ದೀವಿ. ಎಲ್ಲನೂ ಆಯಿತು. ನೀವೇ ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬಿಟ್ಟು ಇವಾಗ ಇಂಥ ಕೆಲಸ ಮಾಡಿಬಿಟ್ರೆ ಹೆಂಗಕ್ಕ? ನಿಮ್ಗೆಲ್ಲನೂ ನಿಮಗೆ ಬೇಕು ಅಂತಂದ್ರೆ ಹೆಂಗಕ್ಕ? ನನಗೂ ಮಕ್ಕಳವ್ರೆ, ನನಗೂ ಎಲ್ಲನೂ ನಾನು ಕಷ್ಟಾಗಿದ್ದೀನಿ. ನಾನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹೊರಗಡೆ ಅವ್ರು ಇವ್ರ ಹತ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕಾಯ್ತದೆ? ನೀನೇ ಹೇಳು. ನೀವೇನು ಚಿಕ್ಕತೆ 10 ವರ್ಷ ಇರೋದು ಈಚೆ ಕಡೆ. ನಮ್ಮ ಬದ್ರಿ ಅತ್ತೆ ಏನು ಗೊತ್ತಾ, 20 ವರ್ಷ ಬೇಕಾದ್ರೂ ಈಚೆ ಕಡೆ ಇದ್ಬಿಟ್ಟು ಬರ್ತಾಳೆ. ನಾನು ಯಾಕೆ 20 ವರ್ಷ ಈಚೆ ಕಡೆ ಇದ್ಬಿಟ್ಟು ಬರಲಿ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ನೀನು, ಬಾಯಿ ಮುಚ್ಚೆ ನೀನು. 20 ವರ್ಷ ಅಂತ 20 ವರ್ಷ ಇವಳಿಗೇನ ತಗೊಂಡಾಗೆ ನೇತ್ರಿ, ಇವಳನ್ನ ಕರ್ಕೊಂಡೋಗೆ ಫಸ್ಟು. ಲೇ ನೀನು ಸುಮ್ಮನಿರೇ, ಇಲ್ಲ ಆಸ್ತಿ ಎಲ್ಲನೂ ಅವ್ಳಿಗೂ ಹೊರಟೋಗ್ಬಿಡ್ತದೆ. ನನಗೂ ನಿನಗೂ ಹೆಂಗೋ ಇವಾಗ ಸಿಗ್ತದೆ ಬಾಯಿ ಮುಚ್ಕೊಂಡಿದ್ರೆ. ಇಲ್ಲಾಂದ್ರೆ ಆಸ್ತಿ ಪಾಸ್ತಿ ಎಲ್ಲ ದೊಡ್ಡಂಟಿ ಚಿಕ್ಕಂಟಿ ಅಂತ ಭಾಗ ಹೋಗ್ಬಿಡ್ತದೆ. ನೀನು ತಲೆನಾಗೇನು ಬುದ್ಧಿ ಇಲ್ವಾ? ನಿನ್ನ ತಲೆನಾಗೆ ನಿಮ್ಮಮ್ಮ ಅದೇನು ಕಲ್ಸ್ಕೊಟ್ಟೈತೆ ನಿನಗೆ ಬುದ್ಧಿ ಇಲ್ದಿರ ಅಂತದ್ದು? ಅಯ್ಯೋ ನಿನ್ನ ಇಷ್ಟು ದಿನ ಏನು ಮಾಡ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ತಲೆನಾಗ ಬುದ್ಧಿ ಇಲ್ದಿದ್ದಂಗೆ ಬುದ್ಧಿ ಇಲ್ದಿದ್ದಂಗೆ ಕುಂತಿರೋದು ನೋಡು. ಇವಳೊಬ್ಳ ತಗೆ ಸುಮ್ಮನೆ ತಗೆ ಹೋಗೋದು ಕಲಿ ಸುಮ್ಮನೆ. ನೋಡು, ಸಪೋರ್ಟ್ ಎಲ್ಲ ನಮ್ಮ ಅಮ್ಮಗೆ ಮಾಡ್ಬೇಕು ನೀನು, ಅವ್ರಿಗೆಲ್ಲ ಮಾಡೋದು ನೀನು ಸಪೋರ್ಟು. ನಾನು ಅತ್ತೆಗೆ ನೀನು ಮಾಡ್ತಿರೋದಪ್ಪ ಸಪೋರ್ಟ. ಕರ್ಮ ನೋಡಿ, ಬನ್ನಿ ಒಳಗಡಿಕೆ. ನಮ್ಮ ಅತ್ತೆ ನೀವು ಬಂದ್ರೆ ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಎಮ್ ಎಲ್ ಎಲೆಕ್ಷನ್ ಗೆದ್ಬಿಟ್ಟು ನಿಮ್ಮ ಈಚೆ ಕಡೆಗೆ ಹಾಕಿ ಹಾಕ್ತಾಳೆ. ನಮ್ಮ ಅತ್ತೆನೇನು ಸಾಮಾನ್ಯ ಅನ್ಕೊಬಿಟ್ರ? ನೀವು ಅಷ್ಟು ಸುಲಭ ಅನ್ಕೊಬಿಟ್ರೆ ನಮ್ಮ ಅತ್ತೆನ 15 ವರ್ಷ ಪಂಚಾಯತಿ ಎಲೆಕ್ಷನ್ ಗೆದ್ದಿರೋ ನಮ್ಮ ಅತ್ತೆಗೆ ಜಸ್ಟ್ ಎಮ್ ಎಲ್ ಎಲೆಕ್ಷನ್ ಗೆಲ್ಲೋದು ಕಷ್ಟ ಅಂತ ನಿಮ್ಗೆ ಅನ್ನಿಸ್ತದ? ಯೋಚನೆ ಮಾಡಿ. ನಮ್ಮ ಅತ್ತೆ ಎಮ್ ಎಲ್ ಎಲೆಕ್ಷನ್ ಗೆಲ್ತಾಳೆ, ಗೆದ್ಬಿಟ್ಟು ನಿಮ್ಮ ಈಚೆ ಕಡೆಗೆ ಹಾಕ್ತಾಳೆ. ನೀವು ನಮ್ಮ ಅತ್ತೆ ಹತ್ರ ಓಪನ್ ಚಾಲೆಂಜ್ ಕೊಡ್ಬೇಕಾದ್ರೆ ನೀ ಕಟ್ಟಿ ಚಾಲೆಂಜ್, ಓಪನ್ ಚಾಲೆಂಜು ನೋಡಿ. ಏನಾದ್ರೂ ನಮ್ಮ ಅತ್ತೆ ಎಮ್ ಎಲ್ ಎಲೆಕ್ಷನ್ನ ಗೆದ್ರೆ ನೀವು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು ಆಸ್ತಿ ಎಲ್ಲ ನಮಗೆ ಬರ್ಕೊಡ್ಬೇಕು. ಅಕಸ್ಮಾತ್ ಏನಾದ್ರೂ ನಮ್ಮ ಅತ್ತೆ ಎಲೆಕ್ಷನ್ ಏನೋ ಸೋತ್ರೆ ಏನು ಚಾಲೆಂಜ್ ಕೊಟ್ಬಿಡ. ಸುಮ್ಕಿರಿ, ಪಂಚಾಯತಿ ಎಲೆಕ್ಷನ್ಗೆ ಸುಣ್ಣಾಗಿದ್ದೀನಿ. ಇವಳು ನೋಡ್ಕೊಟ್ಟದು. ಲೇ ಸುಮ್ಕಿರಿ ಅತ್ತೆ, ನಿಮ್ಮ ವ್ಯಾಲ್ಯೂ ನಿಮ್ಗೆ ಏನೇ ಗೊತ್ತಿಲ್ಲ. ನೀವು ಸುಮ್ಕಿರಿ. ಅಯ್ಯೋ ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ, ನಿಮ್ಮ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ ಕಣತ್ತೆ. ನೀವು ಎಮ್ ಎಲ್ ಎ ಹಾಗೆ ಆಯ್ತೀರಾ? ಸುಮ್ಕಿರಿ, ಕೊಟ್ಟನ್ ಚಾಲೆಂಜಾ ಬೇಡ. ಏನು ಚಾಲೆಂಜು ಕೊಟ್ಬೇಡ, ಸುಮ್ಕಿರಿ. ಅಯ್ಯೋ ನಿನ್ನ ಬಾಯಿಗೆ ಹಾಕ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಅಕಸ್ಮಾತ್ 2 ವರ್ಷದಾಗ ನಮ್ಮ ಅತ್ತೆ ಏನೋ ಸೋತ್ರೆ ಫುಲ್ ಆಸ್ತಿಯನ್ನು ನಾವೇನು ನಿಮಗೆ ಕೊಡೋಕ್ಕಿಲ್ಲ, ಅರ್ಧ ಮಾಡ್ಕೊಂಡು ಇಲ್ಲೇ ಇರೋರಂತೆ. ಸರಿನಾ? ಈ ಚಾಲೆಂಜ್ ಒಪ್ಕೊಳ್ಳಂಗಿದ್ರೆ ಒಪ್ಕೊಂಡು ಬರ್ರಿ ಒಳಗಡಿಕೆ. ನಮ್ಮ ಅತ್ತೆ ಗೆಲ್ತಾಳೆ ಅಂತ ನಂಗೆ ಭಾಳ ನಂಬಿಕೆ ಐತೆ. ಈಗಿತ ಎಲೆಕ್ಷನ್ ಬದುತ್ತಲ್ಲ 2 ವರ್ಷಕ್ಕೆ, ಎಲೆಕ್ಷನ್ ಆದಮೇಲೆ ಎಮ್ ಎಲ್ ಎ ನಮ್ಮ ಅತ್ತೆನೇ. ನೀವು ಬನ್ನಿ ಎಮ್ ಎಲ್ ಎ ಆದಮೇಲೆ ನಿಮ್ಮ ಈಚೆ ಕಡೆಗೆ ನಮ್ಮ ಅತ್ತೆ ಹೆಂಗೆ ಕಳಿಸ್ಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಬನ್ನಿ. ಏನು ಮಕ್ಕ ನೋಡ್ತಿದ್ದೀರಮ್ಮಯ್ಯ? ಎತ್ಕೊಳ್ಳಿ ಬ್ಯಾಗು, ಬನ್ನಿ. ಥ್ಯಾಂಕ್ಸ್ ಕಣವ ಪ್ರಿಯ. ಹೆಂಗೋ ಅವಕಾಶ ಮಾಡಿಕೊಟ್ಟಲ್ಲ, ಇನ್ನು 2 ವರ್ಷ ಇರ್ಬೋದಲ್ಲ. ಆಮೇಲೆ ಬೇಕಾರೆ ಅವಕ್ಕ ಎಮ್ ಎಲ್ ಎ ಆಗಿಬಿಟ್ರೆ ನಾವೇನು ಬಿಟ್ಟೋಯ್ತೀವಿ ಬಿಡು. ನಡಿ ಅತ್ತೆ, ಹೆಂಗೆ ನಾವು ಮುಚ್ಚ ಪಾಯಿನ ಏನೇ ಮಾಡ್ತಾ ಇದೆಯಲ್ಲ ಎಡವಟ್ಟು ಕೆಲಸ ನೀನು. ಲೋಪರವು ಇನ್ನು ಏನು ಮಾಡ್ತಿದ್ಯಾ? ಮನೆ ಒಳಗಡೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಏನೇನೋ ಯೋಚನೆ ಮಾಡ್ಕೊಂಡು ಕುಂತಿದ್ರೆ ನೀನು ನೋಡ ಮನೆ ಒಳಗಡೆ ನುಗ್ಗಿಸ್ಬಿಟ್ಟಲ್ಲ ಅವ್ರನ್ನ. ಮನೆಯಿಂದ ಈಚೆ ಕಡೆಗೆ ಹಾಕಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ದೆ ನಾನು. ನನ್ನ ಗಂಡನ್ನ ನಾನು ಸೌತಿನ ನೀನೇ ಹಾಳು ಮಾಡ್ಬಿಟ್ಟು ಮನೆ ಒಳಗಡೆ ಬಿಟ್ಕೊಬಿಟ್ಟಲ್ಲೇ. ಅತ್ತೆ, ನೀವು ಎಮ್ ಎಲ್ ಎ ಆಗೇ ಆಯ್ತೀರಾ, ಅವಳನ್ನ ಈಚೆ ಕಡೆಗೆ ಹಾಕಿ ಆಯ್ತೀರಾ. ನೀವು ಎಮ್ ಎಲ್ ಎ ಆಗೋದಂತೂ ಫಿಕ್ಸು ಕಣತ್ತೆ, ಫಿಕ್ಸ್. ಇವಳು ಚಾಲೆಂಜ್ ಕೊಡ್ತಾಳೆ ಅಂದರೆ ಫಿಕ್ಸು. 2 ವರ್ಷ ಬಿಟ್ಕೊಂಡು ಎಮ್ ಎಲ್ ಎ ನಿಂತ್ಕೊಳ್ಳಿ, ಎಮ್ ಎಲ್ ಎ ಗೆಲ್ಲಿ ಇವ್ರನ್ನ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕಿ, ಅವಾಗೇ ಕಣತ್ತೆ ಮಜಾ ಇರೋದು. ಹಿಂಗೆಲ್ಲ ಸುಮ್ಮನೆ ಚಾಲೆಂಜ್ ಇದ್ದಂಗೆ ಜೀವನ ಮಾಡಿದ್ರೆ ಚೆನ್ನಾಗಿರಲ್ಲ ಕಣತ್ತೆ. ಚಾಲೆಂಜ್ ಮಾಡಬೇಕು ಕಣತ್ತೆ. ಅಯ್ಯೋ ನಿಮ್ಗೆ ಏನು ಬುದ್ಧಿನೇ ಇಲ್ಲ ಅನ್ನಿಸ್ತದೆ. ನೋಡಿರಿ ಸುಮ್ಕೇನೆ ಒಳಗಡಿಕೆ. ಅಮ್ಮ ಹೀಗೆ ಏನಮ್ಮ ಮಾಡೋದು? ಲೇ ನೀವು ಸುಮ್ಮನೆ ಇರಲ್ವಲ್ಲೇ ಮನೆಯಾಳಿ ಇವಳಂತೂ. ಇವಳು ಯಾಕೆ ಹಿಂಗಾಡ್ತಾಳೆ? ಈ ಮನೆಯಾಳಿ ಸುಮ್ಮನಿರಕ್ಕೆ ಇವಳಿಗೆ ಏನೇ ಕೊಡ್ಬೇಕು? ಈ ಮನೆಯಾಳಿಗೆ ಎಲ್ಲ ಬಂದು ಇಲ್ದಿರೋದೆಲ್ಲ ಹೇಳ್ತಾಳಲ್ಲೇ. ಇವಳಿಗೇನೋ ಬಂದೈ ದೊಡ್ಡರೋಗ ಅಂತ ಅನ್ನಿಸ್ತದೆ ಇವಳಿಗಂತೂ. ಇದು ಯಾಕೆ ಹಿಂಗಾಡ್ತಾಳೆ ಅಂತ ನನಗಂತೂ ಅರ್ಥ ಆಯ್ತಿಲ್ಲ ಇವಳಂತೂ. ನೋಡು ಹೆಂಗೆ ಒಳಗಡೆ ಬಿಟ್ಬಿಡ್ಲು. ನಾನು ಎಮ್ ಎಲ್ ಎ ಆಗೋದು ಯಾವಾಗ? ಇವ್ರು ಈಚೆ ಕಡೆ ಕಳಿಸಿದೆ ಯಾವಾಗ? ಹೆಂಗೋ ಈಚೆ ಕಡೆ ಕಳಿಸಿದೆ, ಬಾಯಿ ಮುಚ್ಕೊಂಡಿದ್ದೀರಿ. ನನ್ನ ಗಂಡು ಗಾಳಿ ಬಿಡಿಸ್ಬಿಟ್ಟು ಈಚೆ ಕಡೆ ಕಳಿಸ್ತಿದೆ. ಇವಳು ಮನೆಯಾಳಿ ನೋಡು ವಾಪಸ್ ಎಲ್ಲನೂ ಕರ್ಸ್ಕೊಂಡ್ಬಿಟ್ಟು ಒಳಗಡೆ ಮಾಡಿಕೊಂಡವಳೆ. ಲೇ ಮಗಳೇ, ಇವಳಿಗೆ ದೇವ್ರನ್ನೇ ಬುದ್ಧಿ ಇಲ್ಲ ಅನಿಸ್ತದೆ ಕಣಮಿ. ಇವಳನ್ನ ಮೊದಲು ಈಚೆ ಕಡೆಗೆ ಹಾಕ್ಬೇಕು. ಇವಳು ನಿಮ್ಮ ಅಣ್ಣ ಇನ್ನಿಬ್ರು ಈಚೆ ಕಡೆಗೆ ಹಾಕಬೇಕು. ಇವ್ರ ತಲೆನಾಗೆ ಲೊದ್ದಿ ತುಂಬ್ಕೊಂಡೈತೆ ಅನಿಸ್ತದೆ. ಇವಳು ತಲೆನಾಗೆ ಇವಳು ಸಸಿ ಎಲ್ಲ ಇವಳು ಸಾಯ್ಸಾಕ್ ಬಂದ್ಬಿಟ್ಟವಳು ನನ್ನ ಅನಿಸ್ತದೆ ಮನೆಯಾಳಿ. ಹೀಗೆ ಏನಪ್ಪ ಮಾಡೋದಿವ್ರನ್ನ ಹೆಂಗಪ್ಪ ಓಡಿಸೋದು ಇಲ್ಲಿಂದ? ಈಗ ಅರ್ಧ ಭಾಗ ಅಂತ ಬಂದ್ಬಿಟ್ರೆ ಶಿವನೇ ಸಂಬ್ಲಿಂಗ ನೀನೇ ಕಾಪಾಡಬೇಕು. ಅರ್ಧ ಪಾಲು ಅಂತಂದ್ರೆ ಹೆಂಗಾಯ್ತದೆ ಹೇಳು? ಅರ್ಧ ಪಾಲು ಎಲ್ಲನೂ ಅಮ್ಮ ನಮ್ಗೇನು ಸಿಗಕ್ಕಿಲ್ಲ. ಇಷ್ಟು ದಿನ ಲಕ್ಷ ಲೆಕ್ಕ ಎಲ್ಲಿದಂಗಿತ್ತು. ಇನ್ನು ಮುಂದೆ ಏನು ಮಾಡಬೇಕು ಪಾಮ? ನೋಡ್ದೇನೆ ಪ್ರಿಯಾ ಎಷ್ಟು ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ಭದ್ರಮ್ಮನೇನೆ ಅಳ್ಳಾಡಿಸ್ಬಿಟ್ಟು ಭದ್ರಮ್ಮಂಗೇನೆ ಏನು ಮಾಡ್ಕೊಡಿದಂಗೆ ಎಷ್ಟು ನೀಟಾಗಿ ನಮ್ಮ ಒಳಗಡೆ ಕುಟ್ಕೊಂಡು ನೋಡ್ದಾ. ನನ್ನ ಸೊಸೆ ಭಾಳ ಒಳ್ಳೆಳು ಅಂತ ಅನಿಸ್ತದೆ. ನಾನೆಲ್ಲೋ ಎಲ್ಲ ದುರಿದ್ರ ಬುದ್ಧಿನೇ ಇರೋಂಥ ಸೊಸೆನೆ ಬಂದ್ಬಿಟ್ಟವಳು ಮನೆಗೆ ಅಂತ ಅನ್ಕೊಂತಿದ್ದೆ. ಆದರೆ ಬುದ್ರಿ ಮೈಂಡ್ ಸೆಟ್ ಇರೋಂಥ ಸೊಸೆ ಬಂದಿಲ್ಲ ನನಗೆ. ನನ್ನ ಥರ ಇರೋ ಸೊಸೆನೇ ಬಂದವಳು ಅನ್ನಿಸ್ತದೆ. ಹ್ಞೂ ನೋಡಿದ್ರೆ ಗೊತ್ತಾಯ್ತದೆ ಪ್ರಿಯಾ ಬಹಳ ಒಳ್ಳೆ ಹುಡುಗಿ, ಬಹಳ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ನೋಡಿದ್ರೇನೇ ಗೊತ್ತಾಯ್ತದೆ ಬಿಡಿ. ಎಷ್ಟು ಒಳ್ಳೆ ಹುಡುಗಿ ನೋಡಿ ಅಲ್ವಾ? ನಮಗೆಲ್ಲ ಎಷ್ಟು ಸಪೋರ್ಟು, ಎಷ್ಟು ಸಹಾಯ ಮಾಡ್ಬಿಟ್ಟು ನೋಡಿ. ನನಗಂತೂ ನೆನೆಸ್ಕೊಂಡ್ರೇನಿಯ ನಿಜವಾಗೂ ಮನೆಗೆ ಬಂದಿರೋ ಸೊಸೆ ಒಳ್ಳೆಳ ಅಂತಲೇ ಅನ್ನಿಸ್ತದೆ ಬಿಡಿ. ಹೆಂಗೋ ನಮಗೆ ಸಪೋರ್ಟ್ ಮಾಡಿದ್ಲಲ್ಲ, ಏನೋ ಬೇಕಾದ್ರೆ ನಾವು ಸಪೋರ್ಟ್ ಮಾಡೋದು ಅವಳಿಗೆ. ಚಿಕ್ಕತ್ತೆ ಆರಾಮಾಗಿರ್ರಿ ಸರಿನಾ? ಇಷ್ಟು ದಿನ 10 ವರ್ಷ ಈಚೆ ಕಡೆ ಇದ್ದೀರಾ, ಇವಾಗಾದರೂ ಆರಾಮಾಗಿರಿ. ಥ್ಯಾಂಕ್ಸ್ ಕಣಮ್ಮ ಸೊಸೆ, ನಿನ್ನಿಂದನೇ ಕಣವನ ಒಳಗಡೆಗೆ ಬಂದಿದ್ದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಳಗಡೆಗೆ ಬರೋಕ್ಕಾಯ್ತಿರಲಿಲ್ಲ ಬಿಡು. ಅವಳು ಬಿಡ್ತಾನೂ ಇರಲಿಲ್ಲ, ಏನೂ ಇಲ್ಲ. ನೀನು ಸರಿಯಾಗಿ ಏನೇ ಮಾತಾಡ್ಬಿಟ್ಟು ನಮ್ಮನ್ನ ಒಳಗಡೆಗೆ ಬರೋಂಗೆ ಏನೇ ಮಾಡ್ಬಿಟ್ಟೆ. ಸದ್ಯ ಸುಮ್ಮನೆ ಕಿತ್ತಾಡ್ಕೋಬೇಕಿತ್ತು. ಇಷ್ಟು ಬಿರ್ನ ನಾವು ಒಳಗಡೆಗೆ ಬರ್ತೀವಿ ಅಂತ ಅನ್ಕೊಂಡೇನೇ ಇರಲಿಲ್ಲ. ಸರಿಯಾಗಿ ಕಿತ್ತಾಡ್ಕೊಂಡು ಒಳಗೆ ಹೊಡೆದಾಡ್ಕೊಂಡು ಒಳಗಡೆಗೆ ಬರಬೇಕಿತ್ತು. ಬರ್ತೀವಿ ಒಳಗಡೆಗೆ ಇಲ್ಲ ಅಂತಲ್ಲ, ಅದೇ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು
ಬಡ್ದಾಡ್ಕೊಂಡು ಬರ್ಬೇಕಿತ್ತು ಅಷ್ಟೇನೆ. ಮಾವ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲ ಆಯ್ತದೆ ಅಂತ ಇಷ್ಟು ದಿನ ಆಗೈತಿ ಮನೆಗೆ ಬಂದು ನನಗೆ ಗೊತ್ತಿಲ್ವಾ ಮಾವಯ್ಯ ಚಿನ್ನದಂತ ಸೊಸೆ ಕಣವ ನೀನಂತನು, ದೇವರನೆ ಚಿನ್ನ ನೆನೆಯ ನೀನಂತನು. ಭಾಳ ಖುಷಿ ಆಯ್ತು ಕಣವ. ಅಯ್ಯೋ ಬನ್ನಿ, ನಿಮ್ದೇನೆ ರೂಮ್ ಐತಲ್ಲ, ಆ ರೂಮಾಗ ಆರಾಮ ಮನೆ ಕಳಿ. ಈ ಮನೆಯಾಳಿಗೆ ಅಂತ ಬಿಟ್ರದ ರೂಮ, ನೀವೇ ಆರಾಮ ಮನೆ ಕಳಿ ಬಿಡವ, ಪರವಾಗಿಲ್ಲ. ಹಿಂದೆಗಡೆ ರೂಮ್ ಐತಲ್ಲ, ಅಲ್ಲೇ ಏನೇ ಮನೆ ಕತ್ತೀವಿ. ಯಾಕೆ ಸುಮ್ಮನೆ ಕಿತ್ತಾಟಗಳು ಹೇಳು? ನಮಗೂ ಈಚೆ ಕಡೆ ಇದ್ದಿದ್ದು ಸಾಕಾಗಿತ್ತು, ಅದಕ್ಕೆ ಬಂದೆ ಅಷ್ಟೇನೆ. ಪ್ರಿಯಾ ಏನು ಮಾಡ್ತಾ ಇದೀಯಾ? ಫಸ್ಟು ತಿಂಡಿ ತಂದ್ಕೊಡು ನನಗೆ. ಸುಮ್ಮನೆ ಅವ್ರು ಇರ್ತಾಗಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಆಯ್ತು ನಿಂದಂತೂ. ರೀ ನಿಮ್ಮಪ್ಪ ಬಂದವ್ರಿ? ಯಾಯಪ್ಪನೂ ನನಗೆ ಗೊತ್ತಿಲ್ಲ. ನೀನು ಸುಮ್ಮನೆ ಹೋಗ್ಬಿಟ್ಟು ಫಸ್ಟು ಕಾಫಿನೂ ಹಂಗೇನೆ ಒಂಚೂರು ತಿಂಡಿ ತಗೊಂಬಿಟ್ಟು ಬಾಬು ಸರ್ನ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಆಯ್ತು ನಿಂದಂತೂ. ಇದ್ಯಾಕ್ರಿ ಹಿಂಗಂತೀರಾ? ನಿಮ್ಮಪ್ಪ ರೀ ಹೇಳಿದ್ನಲ್ಲ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಬೇಜಾರು ಮಾಡ್ಕೋಬೇಡಿ ಮಾವಯ್ಯ, ಏನೋ ಟೆನ್ಷನ್ ಆಗೋರು ಅನಿಸ್ತದೆ, ಅದಕ್ಕೆ ಹಂಗೆ ಆಡ್ತಾವ್ರ ಅಷ್ಟೇನಿಯ. ಟೆನ್ಷನ್ ಎಲ್ಲ ಕಡಿಮೆ ಆದ್ಮೇಲೆ ಅವ್ರು ನಿಧಾನಕ್ಕೆ ಮಾತಾಡ್ತಾರೆ. ಈ ಮಗ ಚೆನ್ನಾಗಿದೆಯೇನೋ? ನೋಡು, ಇನ್ನೊಂದು ಪದ ಮಗಾಗೀಗ ಅಂತ ಮಾತಾಡ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನೆಯ. ಯಾಕೋ ಹಂಗೆ ಮಾತಾಡ್ತೀಯ? ನಾನೇನೋ ತಪ್ಪು ಮಾಡಿದೆ? ನಿನ್ನ ಸುಖಕ್ಕೆ ಒಬ್ಳೆಂಟಿ ಸಾಕಾಗಿರಲ್ವಾ? ಇಬ್ಬಿಬ್ರು ಬೇಕಾಗಿತ್ತ ನಿನಗೆ? ಬರ್ರಿ ಇದೇನೇ ಆಯಿತು. 16 ಜನ ಮದುವೆ ಮಾಡ್ಕ ಸರಿ ಹೋಯ್ತದೆ. ಯಾಕೆ ನಮ್ಮಮ್ಮ ಒಬ್ಳು ಸಾಕಾಗಿರಲ್ವಾ? ಇವಳೊಂದು ಬೆಲೆ ಕಟ್ಕೋಬೇಕಿತ್ತ ನೀನಂತೂ? ನನಗಂತೂ ನಮ್ಮಮ್ಮನ ಅಯ್ಯೋ ಅನ್ಸ್ಬಿಟ್ಟು ಇವಳನ್ನ ಕಟ್ಕೊಳಕ್ಕೆ ಅದು ಹೆಂಗೆ ಮನ್ಸು ಬಂದ್ಬಿಡ್ತಾ ಏನೋ ನಿನಗಂತೂ. ನೋಡು, ಇಲ್ಲಿ ಗೊತ್ತಿಲ್ಲದಂಗೆ ಇಲ್ದಿರೋದೆಲ್ಲ ಮಾತಾಡಕ್ಕೆ ಬರ್ಬೇಡ ನೀನು. ಏನು ಹೇಳಕ್ ಗೊತ್ತೀಯಾ? ನೀವು ನಮ್ಮ ಅಮ್ಮಂಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಯಮ್ಮನ ಮದುವೆ ಮಾಡ್ಕೊಂಡೆ. ಯಮ್ಮನ ಮದುವೆ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಅಮ್ಮಂಗೂ ನೀನು ಉಟ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆಮೇಲೆ ಇವಳಿಗೂ ಮಕ್ಕಳು ಹುಟ್ಟುದು ಅಂತ ಹೇಳ್ತೀರಾ? ಇವೆಲ್ಲ ಕಟ್ಕತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮಮ್ಮ ನಂಬೋದು, ನಾನು ನಂಬಲ್ಲ ಅಷ್ಟೇನೆ. ನಮ್ಮಮ್ಮ ನೀನು ಹೋದ್ಮೇಲೆ ಎಷ್ಟು ಗುಳಾಡ್ಕೊಂಡು ಹತ್ತಿ ಎಷ್ಟೆಲ್ಲ ಹೊರಗೈತೆ ನಿನಗೆ ಗೊತ್ತಾ? ಅವಳೇ ಕಣೋ ಮದುವೆ ಮಾಡ್ಸೋಕ್ಕೆಲ್ಲ ಒಪ್ಕೊಂಡು ಮಾಡಿಸಿದ್ದು. ಸಾಕು ನೀವು ಸುಳ್ಳು ಹೇಳ್ಬೇಡ್ರಿ. ನಂಬಕ್ಕಿಲ್ಲ, ನಾನು ರೆಡಿ ಇಲ್ಲ. ಇವಳಿಗೆ ಭದ್ರಮ್ಮ ಎಲ್ಲ ಸರಿಯಾಗಿ ತುಂಬೋಳೆ ಅನ್ನಿಸ್ತದೆ. ಬದ್ರಿ ಅವಳಲ್ಲ ನನ್ನ ಮಗನ ತಲೆಯೆಲ್ಲ ಕೆಡಿಸಿ ಕೂರಿಸ್ಬಿಟ್ಟವಳೆ ಅನ್ನಿಸ್ತದೆ ಕಣೆ. ಇನ್ನು ನೀನು ಎಷ್ಟು ಹೇಳಿದ್ರು ಇವನು ನಂಬೋ ಪರಿಸ್ಥಿತಿನಾಗಿಲ್ಲ. ಅವ್ರವ್ರ ಮಕ್ಕಳು ಅವ್ರವ್ರು ಹೇಳ್ದಂಗೆ ಎಲ್ವೇನ್ರಿ ಕೇಳೋದು? ಏನು ಕರ್ಮನೋ. ಬಿಟ್ಟಾಕಿ ಈಗ ಬರ್ರಿ, ರೆಸ್ಟ್ ಮಾಡಿರಂತೆ ಸ್ವಲ್ಪ.